ಭೀಷ್ಮ ಪಿತಾಮಹ ಮಾಡ್ಲಿಲ್ಲ. ಭೀಷ್ಮ ಪಿತಾಮಹ ಸಾಯು ಸಮಯದಾಗ ಎದರ ಮೇಲೆ ಮಕ್ಕಳು ಪಾಳೆ ಬಂತು? ಶರಶಯ್ಯ. ಶರ ಅಂದ್ರ ಧನುಷ್ಯದಿಂದ ಬಿಟ್ಟಂತ ಬಾಣಗಳು. ಮೈಯೆಲ್ಲ ಬಾಣ ನಟ್ಟಾವ. ಒಳ್ಳೇದ ರಣರಂಗದೊಳಗ, ಅರಮನ್ಯಾಗ ಅಲ್ಲ, ರಣರಂಗದೊಳಗ ಯಾವ ಜಾಗದ ಹೆಣ ಬೀಳಾಕತ್ತೇವೋ, ಯಾವ ಜಾಗದಾಗ ಗಣಗೋರ ಯುದ್ಧ ಆಗಾಕತ್ತದ, ಹೆಣ್ಣ ಹೊಣ್ಣ ಮಣ್ಣ, ಈ ಮೂರು ಸಲುವಾಗಿ ನೀ ಸಂಸಾರದ ಜೀವ ದುಃಖಿಯಾಗಿದೆ. ಹೌದು, ಯಾವ ಜೀವ ಹೆಣ್ಣ ಹೊಣ್ಣ ಮಣ್ಣ ಈ ಮೂರಿನ ಮ್ಯಾಗಿನ ಮಮತ್ತು ಬಿಡ್ತಾನ, ಆ ವ್ಯಕ್ತಿ ರತ್ನತ್ರ ಪ್ರಾಪ್ತಿ ಮಾಡ್ಕೊಂಡು ಮೂರು ಲೋಕದ ನಾಥ ಆಗ್ತಾನ, ಸಾಧಕನಾಗ್ತಾನ. ಅಂತ ವ್ಯಕ್ತಿತ್ವ ಮೇಲೆ ಬರ್ಬೇಕಾದ್ರೆ ಏನ್ ಮಾಡೋದು? ಕರ್ಮ ಬಹಳ ವಿಚಿತ್ರ. ಏಕ ಹಿಂಗಾಯ್ತು ಭೀಷ್ಮ ಪಿತಾಮಹ ಅಂತ ಕೇಳಿದ್ರ ಇತಿಹಾಸ ಹೇಳ್ತದ, ಪೂರ್ವದಾಗ ಭೀಷ್ಮ ಪಿತಾಮಹನ ಆತ್ಮ ಪೂರ್ವ ಪರ್ಯಾಯದಾಗಿದ್ದಾಗ ಹಾವ ಬಡದ ಮುಳ್ಳಿನ ಕಂಟ್ಯಾಗ ಉಗುದ. ಮರಣೋನ್ಮುಖ ಸ್ಥಿತಿ ಇರ್ತಕ್ಕಂಥ ಹಾವ ಮುಳ್ಳಿನ ಕಂಟ್ಯಾಗ ಎಷ್ಟು ಒದ್ದಾಡ್ತಿತ್ತು, ರಕ್ತ ಸೋರ್ತಿತ್ತು, ಮುಳ್ಳು ಚುಚ್ಚಿ ವೇದನ ಆಗ್ತಿತ್ತು. ಆ ಕರ್ಮದ ಫಲ ಭೀಷ್ಮ ಗಂಗಾಪುತ್ರ ಭೀಷ್ಮ ಆದ್ರೂ ಆ ಕರ್ಮದ ಫಲ ಪೋಗ್ಸಾಕ್ ಹಿತ್ತವ. ಸಾಯು ಟೈಮ್ದಾಗ ಎದರ ಮ್ಯಾಗ ಬಿದ್ದ? ಶರಶಯ್ಯ ಮೇಲೆ. ಕಣ್ಣಾಗ ನೀರು ಬರ್ತಾವ, ಕೈ ಜೋಡಿಸ್ತಾನ, ಕ್ಷಮಾ ಕೇಳ್ತಾನ. ಅವಾಗ ದ್ರೌಪದಿ ನಗ್ತಾಳ, ಇದ ಬುದ್ಧಿ ನನ್ನ ಚೀರ ಹರಣ ಮಾಡಾಗ ಬಂದಿತ್ತಂದ್ರ ಇದು ಹಿಂಗ್ಯಾಕೆ ಆಗ್ತಿತ್ತು ಗೊತ್ತ. ಕೃಷ್ಣ ಸಂಧಾನ ಮಾಡಕ್ ಹೋಗಿದ್ದ. ಆ ಸಂಧಾನ ಸಮಯದಾಗ ಒಪ್ಕೊಂಡ ಇಬ್ರಿಗೂ ತಿಳಿಸಿ ಹೇಳಿ ಒಂದು ಒಳ್ಳೆ ಹಾದಿ ತೆಗ್ದಿತ್ತೆ ಅಂದ್ರೆ ಈ ರೀತಿ ಪರಿಸ್ಥಿತಿ ಬರ್ತಿತ್ತೇನೋ. ಅನ್ಯಾಯ ಮಾಡ್ರಿ, ಆ ಅನ್ಯಾಯದ ಫಲ ಇವತ್ತು ಹೋಗ್ತಾ ಇದೆ ಅಂತ ಒಳಗೆ ಕುದುಕುದು ನಗತಾ. ಅವಾಗ ಭೀಷ್ಮ ಪಿತಾಮಹ ಅಂತಾನೋ, ಸತ್ಯದ ತಂಗಿ ನೀ ನಗುದ, ಯಾಕಂದ್ರೆ ಅವಾಗ ನಾ ದುರ್ಯೋಧನ ಅಣ್ಣ ತಿಂತಿದ್ನಿ, ಅಂತ ದುರ್ಬುದ್ಧಿ ನನಗೆ ಬತ್ತು. ಈಗೆಲ್ಲ ರಕ್ತ ಸೋರಿ ಹೋಗಿತ್ತು, ಹೊಲಸೆಲ್ಲ ರಕ್ತ ಅನಾಥಿಗೆ ನನ್ನ ಬುದ್ಧಿ ಚಲೋ ಆಗಿತ್ತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಐತೇನ್ ಮಾಡೋದು? ಕಳ್ಕೊಂಡು ಹುಡುಕ್ಯಾದ್ರೆ ಸಿಗೋದಿಲ್ಲ. ಈ ಮನುಷ್ಯ ಭಾವ ಬಹಳ ದುರ್ಲಭದಿಂದ ಪ್ರಾಪ್ತ ಆಗ್ಯದ, ಸಾತ್ಸೆ ಪುಣ್ಯದಿಂದ ಪ್ರಾಪ್ತ ಆಗ್ಯದ.